ತರನು ಡಿಪ್ರೆಷನ್ ಅಲ್ಲಿ ಹೋಗ್ಬೋದು ಅಂತ ನಂಗೆ ಗೊತ್ತಿರ್ಲಿಲ್ಲ. ನಮಸ್ಕಾರ ಕಣ್ರಿ, ಎಲ್ಲ ಇದ್ರೆಲ್ಲ ಚೆನ್ನಾಗಿರಂತ ಅನ್ಕೊಂಡಿದೀನಿ. ಅನ್ಕೊಳ್ಳೋದೇ ಎಲ್ಲ ಚೆನ್ನಾಗಿರ್ಲೇಬೇಕು. ಲಾಸ್ಟ್ ವ್ಲಾಗ್ ಅಲ್ಲಿ ಹಳದಿ ಶಾಸ್ತ್ರ ಮುಗ್ದೋಯ್ತು. ಈ ವ್ಲಾಗ್ ಅಲ್ಲಿ ನಮ್ಮ ಹುಡುಗಿಗೆ ಉಡಿ ತುಂಬಾ ಪ್ರೋಗ್ರಾಮ್ ಇವಾಗ. ಸೊ ನಾನು ರೆಡಿ ಆಗ್ಬಿಟ್ಟು ಹೋಗ್ಬೇಕು ಅಂತ ಹೊಟ್ಟೆ. ನಮ್ ಫ್ರೆಂಡ್ ನ ರೆಡಿ ಮಾಡ್ಕೊಳಕ್ ಅಂತ ಬಿಟ್ಟು ಹುಡುಗನ್ ಮನೆ ಕಡೆಯವ್ರು ಬರ್ತಿದ್ರು ಅಂತ ಅಲ್ಲಿಂದ ಆರ್ತಿ ತಾಟೆನ ರೆಡಿ ಮಾಡ್ಕೊಂಡು ಹುಡುಗನ್ ಮನೆಯವ್ರನ್ನ ಕರ್ಕೊಂಡ್ ಬರಕಂತ ಹೊಟ್ವಿ. ಅಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಹುಡುಗನ್ ಮನೆಯವ್ರಿಗೆ ಆರ್ತಿನ ಬೆಳಿಗ್ಗೆ ಕುಕ್ಮನ ಹಚ್ಚಿ ಅಲ್ಲಿಂದ ಹೋಗ್ಬೇಕು ಅನ್ನಷ್ಟರಲ್ಲಿ ಇಲ್ಲೂ ಕೂಡ ಒಂದೆರಡು ಸಾಂಗ್ ಆಡ್ಬೇಕಂತೆ. ನಿಮಗ್ ಗೊತ್ತಿದ್ಯೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ 3 ಇಲ್ಲ ಅಂದ್ರೆ 5 ಸಾಂಗ್ಸ್ ಆಡೋವರ್ಗುನು ಯಾವ್ದೇ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗೋದಿಲ್ಲ. ಸೊ ಅಲ್ಲೂ ಒಂದೆರಡು ಸಾಂಗ್ ಆಡಿ ಯಾವ್ದೇ ಒಂದ್ ಪ್ರೋಗ್ರಾಮ್ಸ್ ಇರ್ಲಿ, ಯಾವ್ದೇ ಒಂದ್ ಫಂಕ್ಷನ್ಸ್ ಇರ್ಲಿ, ಆ ಫಂಕ್ಷನ್ ಗಳಲ್ಲಿ ಸಿಂಗರ್ಸ್ ಯಾರು ಅಂತ ಗೊತ್ತಾ ನಿಮ್ಗೆ? ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಸಿಂಗರ್ಸ್ ಇವ್ರು. ಸೊ ಇವ್ರಿಗೋಸ್ಕರ ಕ್ಲಾಪ್ಸ್ ಗೈಸ್. ಹುಡುಗರ್ ಮನೆಯವ್ರನ್ನ ಕರ್ಕೊಂಡ್ ನಡೆದ್ವಿ. ಮದುವೆ ಹುಡುಗಿ ಪಕ್ಕ ಕೂತ್ಕೊಳ್ಳೋ ಈ ಹುಡ್ಗಿಗೆ ಸೀರೆ ತಗೊಬಂದಿರಲ್ಲ ಅಂತ ಸೀರೆನ ಹೊಡ್ಸಿದ್ರು. ಈ ಹುಡ್ಗಿ ಸೀರೆ ಹೊಡ್ಸ್ಬೇಕಾದ್ರೆ ಇನ್ನೊಬ್ರು ನೋಡಿದ್ರೆ ಡಿಪ್ರೆಷನ್ ಅಲ್ಲಿ ಹೋಗಿದ್ರು ನೋಡಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಈ ವ್ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ ಮುಂದಿನ ವ್ಲಾಗ್ ಅಂತ ಹೇಳ್ತಾ ಬಾಯ್.